ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಈ ಕನ್ನಡದ ಜೊತೆ ಕತೆ ಕೇಳ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಪ್ಲೀಸ್ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ, ನಮಗೂ ಕೂಡ ಸಪೋರ್ಟ್ ಆಗುತ್ತೆ. ಅರುಣ ಸಾಗರ್ ನೀಡಿದ್ದ ಫೋನ್ ನೋಡಿ, ಇಷ್ಟೊಂದು ದುಡ್ಡು ನನ್ನ ಹತ್ರ ಇದ್ದಿದ್ದರೆ ನನ್ನ ಅಮ್ಮನಿಗೆ ಕೊಟ್ಬಿಡ್ತಿದ್ದೆ, ಅವರಿಗೆ ಅದೆಷ್ಟು ಉಪಯೋಗ ಆಗ್ತಿತ್ತು. ವರ್ಕ್ಸ್ಗೆ ಹೋಗಿ ಬಿಸಿಲಲ್ಲಿ ಕಾಫಿ ಕ್ಲೀನ್ ಮಾಡೋದೆಲ್ಲ ತಪ್ಪಿತ್ತು. ಈ ಫೋನ್ ನನಗೆ ಉಪಯೋಗ. ಹುಟ್ಟು ಶತದಡ್ಡ ಈ ಮನುಷ್ಯ. 2 ಫ್ಯಾಕ್ಟ್ರಿಗಳಿಗೆ ಓನರ್ ಆಗಿರುವ ಸಾಗರ್ಗೆ ವ್ಯವಹಾರ ಜ್ಞಾನ ಇಲ್ಲ ಎನ್ನುವಂತೆ ಗೊಣಗಿದ್ದಳು. ಅಪ್ಪನ ಬಳಿ ಹೋಗಿದ್ದ ಸಾಗರ್, ಅಪ್ಪ, ಭಾನುವಾರ ನಾನು ಮಡಿಕೇರಿಗೆ ಹೋದರೆ ನಾವು ಮುಂದಿನ 1 ವಾರ ಅಲ್ಲೇ ಇರುವ ಪ್ಲ್ಯಾನ್ ಇದೆ. ನಿಮ್ಮನ್ನು ನಾನು ಮೊದಲಿಂದಲೂ ಆಫೀಸ್ ಬಜೀತಿಗೆ ದೂಡಿಲ್ಲ. ನೀವು ಏನು ಅಂದುಕೊಳ್ಳೋದಿಲ್ಲ ಅಂದರೆ 1 ವಾರದ ಮಟ್ಟಿಗೆ ನೀವು ಫ್ಯಾಕ್ಟ್ರಿಯನ್ನ ಕಡೆ ಹೋಗಿ ಬರೋದಕ್ಕೆ ಆಗುತ್ತಾ? ನಿಮ್ಮ ಸಹಾಯಕ್ಕೆ ಕಿರಣ್ ಕೂಡ ಇರ್ತಾನೆ. ಆದರೆ ನೀವಿದ್ದರೆ ನನಗೆ ಸ್ವಲ್ಪ ಧೈರ್ಯ. ತಾನೇ ಸ್ವತಃ ಫ್ಯಾಕ್ಟರಿ ಕಟ್ಟಿದಾಗಿನಿಂದ ತಂದೆಯ ಸಹಾಯ ಕೇಳಿದ್ದು ತೀರಾ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಅಂಜಿಕೆಯಿಂದಲೇ ಕೇಳಿದ್ದ. ಮಗನ ಮಾತು ರಾಮಚಂದ್ರರಿಗೆ ಹೆಚ್ಚೆ ಹಿಡಿಸಿದ್ದರಿಂದ ಅವರು, ಅದಕ್ಕೆಲ್ಲ ಕೇಳೋದೇನಿದೆ, ಹೇಗೋ ನಿನ್ನ ಫ್ರೆಂಡ್ ಕಿರಣ್ ಇರ್ತಾನೆ ಅಲ್ವಾ, ಅವನಿಗೆ ಸಣ್ಣ ಪುಟ್ಟ ಸಹಾಯಕ್ಕೆ ನಾನು ನಿಂತರೆ ಸಾಕಲ್ವಾ, ಹೋಗ್ತೀನಿ ಬಿಡು. ಶರತ್ ಕೂಡ 1 ವಾರದ ಮಟ್ಟಿಗಾದರೂ ಒಬ್ಬನೇ ಕಂಪನಿ ನಿಭಾಯಿಸೋದನ್ನು ಕಲಿಯಲಿ. ನೀನು ಆರಾಮಾಗಿ ಹೋಗಿದ್ದು ಬಾ. ಮತ್ತು ಇನ್ನೊಂದು, ಅರುಣಾಮ್ಮನಿಗೆ ನೋವಾಗದ ರೀತಿ ನಡೆದುಕೋ. ಇಲ್ಲಿ ಆಡೋ ಹಾಗೆ ಆಡಬೇಡ. ಕಿವಿ ಮಾತು ಕೂಡ ಹೇಳಿ ಕಳುಹಿಸಿದ್ದರು. ರಾತ್ರಿ ಊಟಕ್ಕೆ ಕುಳಿತಾಗ ಸಾಗರ್ ಮೇಲೆ ಕಂಪ್ಲೇಂಟ್ ಹೇಳೋದನ್ನು ಮರೆಯಲಿಲ್ಲ ಅರುಣ. ಸೊಸೆ ಹೇಳಿದ್ದ ಕಂಪ್ಲೇಂಟ್ಗೆ ಹೌದೆಂದು ತಲೆ ಆಡಿಸಿದ್ದ ರಾಮಚಂದ್ರರಿಗೆ ಮಗನ ಈ ಬದಲಾವಣೆ ಹಿಡಿಸಿತ್ತು. ಭಾರತೀಯವರಂತೂ ನೋಡಿದಿರಾ, ನಾನು ಹೇಳಿದಂತೆ ನನ್ನ ಜ್ಯೋತಿಷ್ಯ ಹೇಳಿದ್ದು. ನಮ್ಮ ಜ್ಯೋತಿಷಿಗಳು ಹೇಳಿದ ಮಾತು ಎಷ್ಟು ನಿಜ ಆಯಿತು. ಜಂಬದಿಂದ ಕಣ್ಣಲ್ಲೇ ಗಂಡನಿಗೆ ತಿಳಿಸಿದ್ದರು. ಸರಿ ಬಿಡಮ್ಮ, ನೀನು ಹೇಳಿದ್ದೇ ಸರಿ ಎಂದು ಕಣ್ಣಲ್ಲೇ ಉತ್ತರಿಸಿದ್ದರು ರಾಮಚಂದ್ರರು. ನೋಡು ಶರು, ನಿಮ್ಮ ಅಣ್ಣನ ಆ ಹಳ್ಳಿಗೆ ಗುಗ್ಗುಗೆ ಎಷ್ಟು ಬೆಲೆ ಬಾಳೋ ಮೊಬೈಲ್ ಕೊಡಿಸಿದ್ದಾರೆ. ನೀನು ಇದೆಯಾ? ನಾನು ಕಿಟಿಪಾಟಿಗೆಲ್ಲ ಹೋದಾಗ ಈ ಮೊಬೈಲ್ನ ಆಚೆ ತೆಗೆಯೋದಕ್ಕೆ ಎಷ್ಟು ನಾಚಿಕೆ ಆಗುತ್ತೆ ಗೊತ್ತಾ? ನನಗೆ ಅದೇಗ ಗೊತ್ತಿಲ್ಲ. ನೀನು ನನಗೆ ಅದೇ ರೀತಿಯ ಮೊಬೈಲ್ ಕೊಡಿಸು. ಹಠಕ್ಕೆ ಬಿದ್ದಳು ಶ್ರುತಿ. ಇದೊಳ್ಳೆ ಕತೆ ಆಯ್ತಲ್ಲ. ಅವನದ್ದೇ ಫ್ಯಾಕ್ಟ್ರಿ, ಅವನದ್ದೇ ಆದಾಯ, ಅವನ ಹೆಂಡತಿಗೆ ಎಷ್ಟು ಬೇಕಾದರೂ ಕೊಡ್ತಾನೆ ಬಿಡು. ನಾನು ಆಗಲ್ಲ, ಎಲ್ಲ ಅಪ್ಪನಿಗೆ ಕೊಡಬೇಕು. ಅದರಲ್ಲೂ ನಿಂಗೆ ಕೊಟ್ಟಿದ್ದೆಲ್ಲ ಮೇಕಪ್ಗೆ, ಬ್ಯೂಟಿ ಪಾರ್ಲರ್ಗೆ ಖರ್ಚು ಮಾಡ್ತೀಯ. ನೇರವಾಗಿ ನಿರಾಕರಿಸಿದ್ದ ಶರತ್. ಹೀಗೆ 1 ವಾರ ಕಳೆದು ಹೋಗಿತ್ತು. ಮದುವೆಯಾಗಿ 2ನೇ ವಾರದಲ್ಲಿ ಒಲ್ಲದ ಮದುವೆಯಲ್ಲಿ ಬಂದಿಯಾಗಿದ್ದ ಹುಡುಗಿ ಮನದರಸಿಯಾಗಿ ಮನವನ್ನು ಆವರಿಸಿ ಆಗಿತ್ತು. ಭಾರತೀಯವರು ಸೊಸೆ ತವರಿಗೆ ಹೋಗುವಳೆಂದು ತಾವು ಭಿನ್ನ ಭಿನ್ನದ ಅಡುಗೆ ತಿಂಡಿಗಳನ್ನು ಮಾಡಿ ಪೊಟ್ಟಣ ಕಟ್ಟಿದ್ದರು. ಸಾಗರ ಹೆಂಡತಿಗಾಗಿ ಬಟ್ಟೆ ಅಂಗಡಿಯವರನ್ನೇ ಮನೆಗೆ ಕರೆಸಿದ್ದ. ಅವನಿಗೂ ಗೊತ್ತು, ಅರುಣ ತವರಿಗೆ ಹೋಗಲು ಬೇಕಿದ್ದಷ್ಟು ಬಟ್ಟೆಗಳಿಲ್ಲ ಎಂದು. ಭಾರತಿ ಹೇಳಿದಂತೆ ತನಗಿಷ್ಟದ ಸೀರೆಗಳನ್ನು ತೆಗೆದುಕೊಂಡು ಅವರ ಬಳಿಯೇ ಸ್ಟಿಚಿಂಗ್ ಕೂಡ ಮುಗಿಸಿಕೊಂಡಿದ್ದಳು ಅರುಣ. ಸಾಗರ್ ತನ್ನ ಕೆಲಸವನ್ನೆಲ್ಲ ಕಿರಣ್ ಮತ್ತು ರಾಮಚಂದ್ರರಿಗೆ ವಹಿಸಿ ಅತ್ತೆ ಮನೆಗೆ ಹೊರಟಿದ್ದ. ಮಗ ಮತ್ತು ಸೊಸೆಯನ್ನು ಕಳಿಸುವುದರ ಜೊತೆಗೆ ಭಾರತಿ ಧೈರ್ಯ ಮಾಡಿ ಸೊಸೆಗೆ ಒಂದಿಷ್ಟು ಮಾತು ಕೂಡ ಹೇಳಿದ್ದರು. ಈ ಭಾರತಿಗೆ ಆತುರದ ಬುದ್ಧಿ ಜಾಸ್ತಿ. ಗೊಣಗಿದ್ದರು ರಾಮಚಂದ್ರರು. ಅಮ್ಮ ಅರುಣ, ನೀನಿನ್ನೂ ಚಿಕ್ಕ ಮಗುವಲ್ಲ, ವಯಸ್ಸು ಚಿಕ್ಕದು, ನನಗೂ ಗೊತ್ತಿದೆ. ಆದರೆ ನಿನ್ನ ವಯಸ್ಸಿಗೆ ನಾನು ಮದುವೆಯಾಗಿ ಈ ಮನೆಗೆ ಬಂದಿದ್ದೆ. ನನಗೆ 19 ತುಂಬುವುದರ ಒಳಗಾಗಿ ಸಾಗರ್ ಹುಟ್ಟಿದ್ದ. ನೀನು ಎಲ್ಲರಂತೆ ಈ ಪ್ಲ್ಯಾನಿಂಗ್ ಗೀನಿಂಗ್ ಅಂತ ಕೂರಬೇಡ. ನಿನ್ನ ಗಂಡನಿಗೆ ಇಷ್ಟು ಆಗುವ ರೀತಿ ಇರು. ನಿನ್ನೂರಿಗೆ ಹೋಗಿ ಬರೀ ನಿಮ್ಮಮ್ಮ ನಿನ್ನೂರು ಅಂತ ಕೂರಬೇಡ. ಸಾಗರ್ ಅಪರೂಪಕ್ಕೆ ಕೆಲಸ ಬಿಡುವು ಮಾಡಿಕೊಂಡಿದ್ದಾನೆ. ಅವನೊಟ್ಟಿಗೆ ಸಮಯ ಕಳೆಯಬೇಕು. ಅವನಿಗೆ ತಕ್ಕ ಹೆಂಡತಿಯಾಗಿ ವಾಪಸ್ಸಾಗಬೇಕು. ಅತ್ತೆಯಾಗಿ ತನ್ನ ಕರ್ತವ್ಯ ನಿರ್ವಹಿಸಿದ್ದರು ಭಾರತಿ. ಅಲ್ವೇ ಭಾರತಿ? ಈಗಷ್ಟೇ ಇಬ್ಬರು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ದಾರೆ. ಆಗಿರುವಾಗ ನಿನ್ನಲ್ಲದೆ ಇದು ಈ ಮಗುಗೆ, ಇವತ್ತಿನ ಕಾಲದ ಮಕ್ಕಳಿಗೆ ಎಲ್ಲವೂ ತಿಳಿದಿರುತ್ತೆ. ನೀನು ಇನ್ನು ಹಳೆ ಕಾಲದ ಅತ್ತೆಯ ರೀತಿ ಆಡ್ತೀಯ, ಹೇಳಿದ್ದರು ರಾಮಚಂದ್ರರು. ಅವರಿಗೆ ಏನೂ ಗೊತ್ತಾಗಿರಲ್ಲ. ಗೊತ್ತಾಗಲಿ ಬಿಡಲಿ. ನಮ್ಮ ಧರ್ಮ ಎಲ್ಲವನ್ನೂ ತಿಳಿಸೋದು. ನಾನು ನಿಮ್ಮನ್ನು ಮದುವೆಯಾದ ದಿನವೇ ಮೊದಲ ಬಾರಿಗೆ ನಿಮ್ಮ ಮುಖ ನೋಡಿದ್ದು. ಅದಕ್ಕೂ ಮುಂಚೆ ನಿಮ್ಮ ಮುಖ ಹೇಗಿದೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಹಾಗೆ ಇವಾಗ ಸಾಗರ್ ಮತ್ತು ಅರುಣ ಪರಿಸ್ಥಿತಿ. ನಮ್ಮ ಜೀವನ ಸರಿ ಹೋಗಲಿಲ್ವೇ? ನಮಗೇನು ಜೀವನದಲ್ಲಿ 2 ಮಕ್ಕಳಾಗಿ ಸುಖ ಸಂಸಾರ ನಡೆಯಲಿಲ್ಲವೇ? ಅವರು ಹಾಗೆ ಜೀವನ ಸರಿ ಮಾಡಿಕೊಳ್ಳಲಿ ಅಂತ ಬಿಡೋಕೆ ಆಗುತ್ತಾ? ನಾವೇ ಸರಿ ಮಾಡಬೇಕು. ಹೆಣ್ಮಗು ಎಷ್ಟೇ ಚಿಕ್ಕದಾದರೂ ಗಂಡನಿಗೆ ಹೆಂಡತಿ. ಅದನ್ನು ಬದಲಿಸೋಕೆ ಆಗುತ್ತಾ? ಇಲ್ವಲ್ಲ. ಹಾಗಾಗಿ ಅವಳಿಗೂ ತನ್ನ ಸ್ಥಾನಮಾನ ಗೊತ್ತಾಗಬೇಕು. ಶ್ರುತಿ ಅದೇನೋ ಬ್ಯೂಟಿ ಅಂತ ಹಾಗೆ ಉಳಿದು ಬಿಟ್ಟಿದ್ದಾಳೆ. ಇನ್ನು ಇವರು ಹೀಗೆ ಆದರೆ ನಮ್ಮ ವಂಶ ಬೆಳೆಯೋದಾದರೂ ಹೇಗೆ? ಮುಂದಾಲೋಚನೆಯಿಂದ ಹೇಳಿದ್ದರು ಭಾರತೀಯವರು. ನಿನ್ನ ಹತ್ರ ಮಾತಾಡೋಕ್ಕಾಗುತ್ತಾ ಹೇಳು? ನಿನ್ನಂಥ ಸೊಸೆ ಪಡೆಯೋಕೆ, ನಿಮ್ಮಂಥ ಅತ್ತೆ ಪಡೆಯೋಕೆ ಅರುಣ ಪುಣ್ಯವಂತೆ. ಹೆಂಡತಿಗೆ ಪ್ರೀತಿಯಿಂದಲೇ ರೇಗಿಸಿ ಹೋಗಿದ್ದರು ರಾಮಚಂದ್ರರು. ಈ ಅತ್ತೆ ಯಾಕೆ ನನಗೆ ಇಷ್ಟೆಲ್ಲ ಹೇಳಿದ್ರು? ಈ ಶಕ್ತಿಮಾನನ್ನು ನಾನು ನೋಡ್ಕೋಬೇಕಾ? ಆಗುತ್ತಾ ಅದು?
ಅದೆಲ್ಲ ಆಗೋದು ಕೆಲಸ. ಅದು ಬೇರೆ ದಿನದಿಂದ ದಿನಕ್ಕೆ ಕಪಿಚೇಷ್ಟೆ ಬೇರೆ ಮಾಡ್ತಾರೆ. ನನಗೆ ಊರಿಗೆ ಹೋದ ಮೇಲೆ ನೆಮ್ಮದಿಯಿಂದ ಇರೋಕೆ ಆಗೋದೇ ಇಲ್ವೇನೋ. ನನ್ನ ಜೊತೆಗೆ ಬೆನ್ನಿಗೆ ಬೇತಾಳದಂತೆ ಬರ್ತಿದೆ ಈ ಶಕ್ತಿಮಾನ್. ಅಂಬಿಕಾ ಬರಲ್ವಾ, ಇನ್ನೂ ಹೊರಟೇ ಇಲ್ಲ, ವರ್ಕ್ ಗಾಡಿ ಬರೋ ಟೈಮ್ ಆಯಿತು. ಗಿರಿಜಾ ಕೂಗಿ ಹೇಳಿದ್ದಳು. ಬಂದೇ ಇರು ಗಿರಿ, ಒಂಚೂರು ಡಬ್ಬಿ ಕಟ್ಟಿ ಬರ್ತಾ ಇದ್ದೀನಿ. ಊಟದ ಬ್ಯಾಗ್ ಹಿಡಿದು ಬಂದು ಗಿರಿಜಾ ಜೊತೆ ನಿಂತಳು ಅಂಬಿ. ಅಷ್ಟರಲ್ಲಿ ವರ್ಕ್ಸ್ ವ್ಯಾನ್ ಕೂಡ ಬಂದಿತ್ತು. ಇಬ್ಬರು ವರ್ಕ್ಸ್ ವ್ಯಾನ್ ಹತ್ತಿ ಕೂರಲು, ಅಂಬಿಕಾ ನಿಮ್ಮ ಭಾವನ ಕೇಳಿದ್ಯಾ, ಹೇಗೆ ಬರ್ತಾರಂತ, ಹೇಗೆ ಅರುಣ ಮತ್ತು ಅವರ ಯಜಮಾನರು ಕೇಳಿದರು ಗಿರಿಜಾ. ಇಲ್ಲ ಗಿರಿ, ಭಾವ ಸಿಕ್ಕೇ ಇಲ್ಲ. ಅದೇನೋ ಶ್ರೇಷ್ಠ ಬಗ್ಗೆ ಹುಡುಕಾಟ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಪುರುಸೊತ್ತು ಇಲ್ಲವಂತೆ. ಅಕ್ಕನೇ ಹೇಳಿದ್ರು. ಮತ್ತೆ ಕೇಳೋಕೆ ಹೋಗೋದಕ್ಕೆ ನಿನ್ನ ಮಗಳು ನೇರ್ಪಾದ್ಲು ಅಂತ. ನನ್ನ ಮಗಳ ಬಗ್ಗೆ ಏನಾದರೂ ಯೋಚನೆ ಇದೆಯಾ? ಬರೀ ನಿನ್ನ ಮಗಳನ್ನೇ ಕೇಳೋದು, ನನ್ನ ಮುಂದೆ ಬಂದು ಶೋಕಿ ತೋರಿಸ್ತೀಯ ಅಂತ ನನ್ನ ಎದುರಿಗೆ ಅಂದ್ಬಿಟ್ರು ಕಣೆ. ಅದಕ್ಕೆ ನಾನು ಮತ್ತೆ ಕೇಳೋಕೆ ಹೋಗಿಲ್ಲ. ಏನು ಮಾಡೋಕ್ಕೂ ಆಗ್ತಿಲ್ಲ. ನನ್ನ ಮಗನ ಹತ್ರ ಒಂದು ಫೋನಾರು ಇದ್ದಿದ್ರೆ ಹೆಂಗೋ ಫೋನ್ನಾದರೂ ಮಾಡಿ ಮಗ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕಾದರೂ ಆಗ್ತಿತ್ತು. ಆದರೆ ಏನು ಮಾಡೋದು, ಅದೂ ಇಲ್ಲ. ಏನು ಇನ್ನು ಗಿರಿ ಮನೆಯಲ್ಲಿ ಗಂಡಸು ಒಬ್ಬ ಸರಿ ಇಲ್ಲ ಅಂದರೆ ಮನೆಯಲ್ಲಿ ನಾವೆಲ್ಲರ ಬದುಕು ನರಕವೇ ಕಣೆ. ಮತ್ತೆ ಕಣ್ಣೀರು ಹರಿಸಿದ್ದರು ಅಂಬಿಕಾ. ಹೋಗಲಿ ಬಿಡು, ಏನು ಅಂತ ಮಾಡೋಕೆ ಆಗ್ತದೆ. ಚಂದ್ರಣ್ಣ ನಿನ್ನ ಕಟ್ಟಿಕೊಂಡಾಗಿನಿಂದ ಹಾಗೆ ಅಲ್ವಾ. ನೀನೇ ಚಿಂತೆ ಮಾಡಬೇಡ. ಅರುಣ ಭಾರಿ ಒಳ್ಳೆಯವಳು. ಅವಳು ಎಲ್ಲಿದ್ದರೂ ಚೆನ್ನಾಗಿ ಇರ್ತಾಳೆ ಬಿಡು. ಸಮಾಧಾನ ಮಾಡಿದ್ದರು ಗಿರಿಜಾ. ಇಬ್ಬರು ಪ್ರತಿನಿತ್ಯದಂತೆ ತಾವು ಹೋಗುತ್ತಿದ್ದ ಕಾಫಿ ಫ್ಯಾಕ್ಟರಿಯ ತೋಟಕ್ಕೆ ಹೋಗಿದ್ದರು. ಅವರೇನೋ ಗೊತ್ತು, ಅರುಣ ಆ ಮನೆಯಲ್ಲಿ ರಾಣಿಯಾಗಿದ್ದಾಳೆ ಎಂದು. ಅವರು ಎದ್ದಿಗೆ ಯೋಚನೆ ಅಷ್ಟೇ. ಹೆತ್ತ ಕರಳಿಗೆ ಮಗಳು ಒಳ್ಳೆ ಕುಟುಂಬ ಸೇರಿದ್ದಾಳೆ ಅಂತ ಗೊತ್ತಾದರೆ ಅದೆಷ್ಟು ಆನಂದ ಪಡುವುದು. ಆ ಸಮಯ ಕೂಡ ತುಂಬ ಹತ್ತಿರವೇ ಬರುತ್ತಿದೆ, ದೂರ ಏನಿಲ್ಲ. ಎಷ್ಟು ಇಷ್ಟ, ನೀನು ಇಲ್ಲೇನೇ ಮಾಡ್ತಾ ಇದ್ದೀಯಾ? ಕೋಣ, ಎಂಥ ಒಳ್ಳೆಯ ಸಂಬಂಧ. ಯಾಕೆ ಅರ್ಥ ಮದುವೆಯಿಂದ ಓಡಿ ಬಂದಿದ್ದೀಯಾ? ಗೆಳತಿಯ ರೂಮ್ನಲ್ಲಿದ್ದ ಶ್ರೇಷ್ಠ ಕಂಡು ಹುಡುಗಿದ್ದಳು ಜೀವಿತ. ನೀನು ಯಾಕೆ ಇಲ್ಲಿಗೆ ಬಂದೆ? ಏನೋ ಒಳ್ಳೆ ಗೆಳತಿ ಅಂದ್ಕೊಂಡ್ರೆ ಸೈಕೋ ತಂದೆ ನನಗೆ ಗಂಟು ಹಾಕಿಸಿ ನಿನ್ನ ಬೇಳೆ ಬೇಯಿಸ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ಯಾ ಅಲ್ವಾ? ಸದ್ಯ ನನ್ನ ಟೈಮ್ ಚೆನ್ನಾಗಿತ್ತು, ಮೊದಲೇ ಗೊತ್ತಾಯಿತು. ಇಲ್ಲ ಅಂದಿದ್ರೆ ನನ್ನ ಗತಿ ಅದೋ ಗತಿ. ನೀನು ಮೊದಲು ಮನೆಯಿಂದ ಆಚೆ ಹೊರಡು, ಚೀರುತ್ತಾ ಹೇಳಿದ್ದಳು ಶ್ರೇಷ್ಠ. ನಿನಗೇನು ಹುಚ್ಚ? ಏನು ಮಾತಾಡ್ತಾ ಇದ್ದೀಯಾ ಅನ್ನೋದಾದರೂ ಗೊತ್ತಿದೆಯಾ ನಿನಗೆ? ಯಾರನ್ನು ಸೈಕೋ ಅಂತಿದ್ದೀಯಾ? ಸಾಗರ್ನ. ನೀನೇ ಸೈಕೋ ಇರಬೇಕು. ಅಂಥ ಹುಡುಗ ಸಿಗಬೇಕಲ್ಲ, ಚಿನ್ನದಂಥ ಹುಡುಗ, ತಿಂಗಳಿಗೆ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾನೆ. ಅಂಥ ಹುಡುಗನನ್ನು ನೀನು ಸೈಕೋ ಅಂತ ಹೇಳ್ತಿದ್ದೀಯಲ್ಲ. ನಿನಗೆ ಈ ರೀತಿ ತಪ್ಪು ಮಾಹಿತಿ ಕೊಟ್ಟವ್ರು ಯಾರು? ನಿನ್ನಂಥ ಹುಚ್ಚಿ ಇರೋದೇ ಇಲ್ಲ ಹೇಳು. ದಡ್ಡಿ ಕಣೆ ನೀನು, ಸುಸ್ತಾದಂತೆ ಕೊಳ್ತು ಹೇಳಿದ್ದಳು ಜೀವಿತ. ನಿಜ ಹೇಳ್ತಿದ್ದೀಯಾ? ಅವನು ಸೈಕೋ ಆಗಿಲ್ಲ ಅಂದರೆ ಅವನ ಗರ್ಲ್ಫ್ರೆಂಡ್ ಶಿಲ್ಪ ಯಾಕೆ ಅವನನ್ನು ಬಿಟ್ಟು ಹೋಗ್ತಿಲ್ಲ? ಅವನು ಯಾಕೆ ಯಾವಾಗಲೂ ಸಿಟ್ಟಾಗೇ ಇರ್ತಾನೆ? ನೀನು ಇಷ್ಟೆಲ್ಲ ಹೊಗಳೋಳು, ನೀನೇ ಅವನನ್ನು ಮದುವೆ ಆಗ್ಬೋದಿತ್ತು ತಾನೇ? ನನ್ನ ಯಾಕೆ ಸಿಗಲಿಸ್ತಾ ಇದ್ದೆ ಹೇಳು? ನನಗಿಂತ ನೀನೇ ಸುಂದರವಾಗಿದ್ದೀಯಾ, ನೀನು ಯಾಕೆ ನನಗೆ ಬಿಟ್ಟುಕೊಟ್ಟೆ? ಅಯ್ಯೋ ದಡ್ಡಿ, ಅವನು ನನ್ನ ಒಳ್ಳೆ ಫ್ರೆಂಡ್ ಥರ ನೋಡ್ತಾನೆ. ಅವನು ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದಿದ್ದರೂ ಗೆಳೆತನಕ್ಕೆ ಹೆಚ್ಚು ಬೆಲೆ ಕೊಡ್ತಾನೆ. ಮದುವೆ ಅಂದರೆ ಬೇಡ ಅಂತಿದ್ದವನು ನಾನು ನಿನ್ನ ಸಜೆಸ್ಟ್ ಮಾಡಿದ್ದೆ ಅನ್ನೋ ಕಾರಣಕ್ಕೆ ಮದುವೆ ಮಾತು ಕಡೆಗೆ ತೆಗೆಗೆ ಒಪ್ಪಿದ್ದ. ಅದೆಲ್ಲ ಸರಿ, ನಿನಗೆ ಶಿಲ್ಪ ಬಗ್ಗೆ ಹೇಳಿದವರು ಯಾರು ಮೊದಲು ಹೇಳು? ಅನುಮಾನದಿಂದ ಕೇಳಿದಳು ಜೀವಿತ. ಅದೆಲ್ಲ ನಿನಗೆ ಯಾಕೆ? ಇವಾಗ ನೀನೇ ಹೇಳು. ನೀನು ನನ್ನಿಂದ ಅದೆಷ್ಟು ವಿಚಾರ ಅಂತ ಮುಚ್ಚುತ್ತಿದ್ರೆ ಯಾರೂ ಹೇಳೋದು ಇಲ್ಲ ಅಂದ್ಕೊಬಿಟ್ಟಿದ್ದೀಯಾ ಹೇಗೆ? ಹೇಳು, ಅವಳು ಯಾಕೆ ಬಿಟ್ಟೋದ್ಲು ಇವನನ್ನು? ಅದೊಂದು ದೊಡ್ಡ ಕತೆ. ಶಿಲ್ಪ ಶ್ರುತಿ ಅಕ್ಕ ಮತ್ತು ತಂಗಿ. ಅವಳು ಮತ್ತು ಸಾಗರ ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು. ಇಬ್ಬರ ಮದುವೆಯು ಮಾತುಕತೆಯೂ ಆಗಿತ್ತು. ಸಾಗರ್ ಮತ್ತು ಶರತ್ ಇಬ್ಬರ ಮದುವೆ ಒಂದೇ ಮಂಟಪದಲ್ಲಿ ಅರೇಂಜ್ ಮಾಡಲಾಗಿತ್ತು. ಆದರೆ ವರ್ಷಗಳಿಂದ ಪ್ರೀತಿಸಿದ್ದ ಶಿಲ್ಪ ತಾನು ಇನ್ನೆಷ್ಟು ಓದಬೇಕು, ದೇಶವನ್ನು ಒಂಟಿಯಾಗಿ ಸುತ್ತಬೇಕು ಅಂತ ಹೇಳಿ ಮದುವೆ ವಾರ ಇದ್ದಾಗ ಹೇಳಿ ರಷ್ಯಾಗೆ ಹೋಗಿಬಿಟ್ಟಳು. ಸಾಗರ್ ತುಂಬ ತಡೆಯಲು ಪ್ರಯತ್ನಿಸಿದ್ದ. ತಾನೇ ದೇಶ ವಿದೇಶ ಸುತ್ತಿಸುವೆ, ಪ್ರೇಮಿಸುವೆ ಹೇಳುವೆ ಎಂದು ಪ್ರಾಮಿಸ್ ಕೂಡ ಮಾಡಿದ್ದ. ಆದರೆ ಶಿಲ್ಪ ನಿನ್ನಂಥವಳೆ ದಡ್ಡಿ, ಅವಳು ಈ ಮದುವೆ ಬೇಡ ಎಂದು ನಿರಾಕರಿಸಿ ಹೋಗಿಬಿಟ್ಟಳು. ತನ್ನಿಂದ ತಮ್ಮನ ಮದುವೆ ನಿಲ್ಲಬಾರದು ಅಂತ 2 ವರ್ಷದ ಹಿಂದೆ ಅವರಿಬ್ಬರ ಮದುವೆ ಕೂಡ ಮಾಡಿಸಿದ್ದ ಸಾಗರ್. ಆದರೆ ಎಂದು ಪ್ರೀತಿ ಕಳೆದುಕೊಂಡ ದುಃಖ ಯಾರ ಎದುರು ತೋರಿಸಿಕೊಳ್ಳಿಲ್ಲ. ಅವನಂಥ ಅಪರಂಜಿಯನ್ನು ಕಳೆದುಕೊಂಡಿಯಲ್ಲ. ನೀನೇ ದೊಡ್ಡ ಫೂಲ್ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು. ಆದರೆ ಸಾಗರ್ ಬೇಡ ಅನ್ನೋ ಹಾಗಿದ್ರೆ ಮೊದಲೇ ಹೇಳಬೇಕಿತ್ತು. ಅದನ್ನು ಬಿಟ್ಟು ನೀನು ಮದುವೆಯನ್ನು ಒಪ್ಪಿದ್ಯಾಕೆ? ನಿನ್ನಿಂದ ನನಗೆ ಸಾಗರ ಮುಂದೆ ಅದೆಷ್ಟು ಶೇಮ್ ಆಯಿತು. ನೀನು ಮದುವೆಯಿಂದ ಹೋಗಿದ್ದೀಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಅವನು ಒಂದು ಮಾತು ಕೂಡ ನನ್ನ ಪ್ರಶ್ನೆ ಮಾಡಿಲ್ಲ, ಕಂಪ್ಲೇಂಟ್ ಹೇಳಿಲ್ಲ. ಅಷ್ಟು ಒಳ್ಳೆಯ ಹುಡುಗ. ಮೊನ್ನೆ ಅವನ ಹೆಂಡತಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಸಜೆಷನ್ ಕೇಳಿದಾಗ ನಾನು ದಡ್ಡಿ ನಿನ್ನ ಹೆಸರು ಹೇಳಿದ್ದೆ. ಆವಾಗಲೇ ಗೊತ್ತಾಯಿತು ನೋಡು, ನೀನಿಲ್ಲ ಅವನ ಹೆಂಡತಿ ನೀನಲ್ಲ ಎಂದು. ನೀನು ಮದುವೆ ಮನೆಯಿಂದ ಓಡಿ ಹೋಗಿರೋದು ಕೂಡ ಅವನು ಹೇಳಿಲ್ಲ.
ಯಾರು ಅರುಣ ಅಂತೆ, ಅವಳನ್ನು ನಿಜ ಮದುವೆ ಆಗಿದ್ದಾನೆ. ಆಕೆ ನಿಜವಾಗ್ಲೂ ಲಕ್ಕಿ. ಈ ಪ್ರಪಂಚದಲ್ಲಿ ಶ್ರುತಿ ಅಕ್ಕ ಅದೆಷ್ಟು ಹುಡುಗಿಯರನ್ನು ಚಾಡಿ ಹೇಳಿ ಮದುವೆ ನಿಲ್ಲಿಸೋಕೆ ಪ್ರಯತ್ನಿಸಿದ್ರು. ಅಂಕಲ್ ಆಂಟಿ ಅವರನ್ನು ಇನ್ನೂ ಮನೆಯಿಂದ ಇಟ್ಕೊಂಡಿದ್ದಾರೆ. ಅವರ ಒಳ್ಳೆ ಗುಣಕ್ಕೆ ಇವತ್ತು ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಅನ್ಸತ್ತೆ. ಅಷ್ಟು ಒಳ್ಳೆಯ ಮನಸ್ಸು ಆ ಮನೆಯವರಿಗೆ ಎಂದಾಗ, ಯಾರು ಅರುಣನ? ಛೇ, ಎಂಥ ಕೆಲಸ ಆಗೋಯ್ತು. ಅವಳಿಗೆ ಎಷ್ಟು ಶ್ರೀಮಂತನ? ಹಿಂಗಾಗಬಾರ್ದಿತ್ತು ಕೊರಗುತ್ತಾ ಹೇಳಿದಳು ಶ್ರುತಿ. ಸರಿ ಶ್ರೇಷ್ಠ. ಸಾಗರ್ ರೆಡಿಯಾಗಿ ತಿಂಡಿಗೆ ಬರಲು, ಅರುಣ ಎಲ್ಲೋ ಸಾಗರ? ಇನ್ನೂ ಬರಲೇ ಇಲ್ಲ? ತಡ ಆಗೋಲ್ವಾ? ದೂರದ ಹಾದಿ ಬೇರೆ. ತಿಂಡಿ ಬೀಗರ ಮನೆಗೆ ತಯಾರಿಸಿದ್ದ ಬ್ಯಾಗ್ ಹಿಡಿದು ಕೇಳಿದ್ದರು ಭಾರತಿ. ಅವಳು ರೆಡಿಯಾಗಿ ಬರ್ತೀನಿ ಹೋಗಿ ಅನ್ಲು ಅಮ್ಮ. ಇನ್ನೇನು ಬಂದುಬಿಡ್ತಾಳೆ. ಸರಿ ಅತ್ತೆ ಮನೆ, ಸಭ್ಯವಾಗಿ ನಡೆದುಕೋ. ಸಿಡಿ ಅನ್ನಬೇಡ. ಹೋಗುವಾಗ ಹಣ್ಣು ಹೂವು ಕೂಡ ತೆಗೆದುಕೊಂಡು ಹೋಗು. ಅರುಣ ಜೊತೆಗೆ ಅಲ್ಲೂ ಜಗಳ ಆಡಬೇಡ. ಅವರಮ್ಮ ಅಪ್ಪ ನೋಡ್ಕೋತಾರೆ. ಮಗನಿಗೆ ಕಿವಿ ಮಾತು ಹೇಳಿದ್ದರು ಭಾರತಿ. ನೊಂದ್ಕೋತಾರೆ. ಏನು, ನಾನು ಜಗಳ ಆಡ್ತೀನ? ಆ ಚೋಟ್ ಮೆಣಸಿನ್ಕಾಯಿನೇ ಹೇಳು ಈ ಮಾತನ್ನ. ಜಗಳ ಗಂಟಿ ಅವಳು. ಯಾರು ಜಗಳ ಆಡೋರು? ನೋಡಿ ಅತ್ತೆ, ಇವರೇ ಜಗಳ ಆಡೋ ಹಾಗೆ ಮಾತಾಡೋದು. ಆಮೇಲೆ ನಾನು ಜಗಳ ಆಡಿದೆ ಅನ್ನೋದು. ಬರೀ ಇದೇ ಆಯಿತು. ನಾನು ಇವರ ಜೊತೆಗೆ ಊರಿಗೆ ಹೋಗೋದಿಲ್ಲ. ನಾನು ಇವ್ರ ಜೊತೆಗೆ ಹೋಗಲ್ಲ ಬಿಡಿ. ನಾನು ಮಾವನ ಜೊತೆಗೋ ಇಲ್ಲ ಗೌರ್ಮೆಂಟ್ ಬಸ್ನಲ್ಲೋ ಹೋಗ್ತೀನಿ. ಅಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಇರಬಹುದು. ಇವರ ಜೊತೆ ಹೋದರೆ ಕಾಯ ಅಂತಾನೆ ಜಗಳ ಆಡೋದೆ. ರಸ್ತೆ ತುಂಬ ಅದೇ ಆಗುತ್ತೆ. ನಾನ್ ಸ್ಟಾಪ್ ಮಾತನಾಡುತ್ತಲೇ ಇಳಿದಳು ಅರುಣ. ಅವಳ ಕಡೆಯೇ ನೋಡಿದ್ದ ಸಾಗರ್. ಅತ್ತೆ ಆರಿಸಿಕೊಟ್ಟಿದ್ದ ಮೈಸೂರು ಸಿಲ್ಕ್ ಸೀರೆ ಮಾವಿನಕಾಯಿ ಚೆರಿ ವರ್ಕ್ ದೇಹಕ್ಕೆ ಅಂಟಿಕೊಂಡಿದ್ದರೆ ಬೆಳ್ಳನೆಯ ಬೆಳ್ಳಗೆಗೆ ಪಾಚಿ ಹಸಿರು ಬಣ್ಣ ಬಳೆದಂತೆ ಅನಿಸುತ್ತಿತ್ತು. ಮೊದಲೇ ಬೆಳ್ಳಗೆ ಹೊಳೆಯುತ್ತಿದ್ದ ಚೆಲುವಿಗೆ ಹೇಳಿ ಮಾಡಿಸಿದಂತಿತ್ತು ಸೀರೆ. ಅದಕ್ಕೆ ಮುದ್ದಾದ 2 ಚಿನ್ನದ ಒಡವೆಗೆ ಕಿವಿ ಜುಮುಕಿ, ಕೈ ತುಂಬ ಬಳೆ. ದೇವತೆ ಥರನೇ ಕಾಣಿಸುತ್ತಿದ್ದಳು ಅರುಣ. ಸೀರೆಯಲ್ಲಿ ಇಂದು ಮತ್ತೊಮ್ಮೆ ಮದುವೆಯಾಗುವ ಎನಿಸುತ್ತಿತ್ತು ಸಾಗರ್ಗೆ. ಅತ್ತೆಯ ಹಿಂದೆ ಬಂದು ತುಟಿಯುಬ್ಬಿಸಿ ನಿಂತೆ ಅರುಣ ನೋಡಿದಷ್ಟು ಸುಂದರ. ದನಿ ಸ್ವಲ್ಪ ಕೆಟ್ಟೋಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಕಥೆನ. 1-2 ದಿನ ದನಿ ಸರಿ ಹೋದ್ಮೇಲೆ ಸರಿಯಾಗಿ ಬರುತ್ತೆ.